ಅದಕ್ಕೆ ನಿಮ್ಗಳದ್ದು ಅನುಭವ ಆಗಿರುತ್ತೆ. ಏನಾಗಿರುತ್ತೆ ಅಂದಾಗ ಯು ಆರ್ ನಾಟ್ ಏಬಲ್ ಟು ಸಸ್ಟೈನ್ ವಿತ್ ನಾಲೆಡ್ಜ್. ಏನಾರು ಒಂದು ಉಪಾದ ಮಾತು, ಶುಭದ ಮಾತು, ಅಥವಾ ಏನಾರು ಒಂದು ಕೆಟ್ಟ ಮಾತು, ಇದೆಲ್ಲ ಕೇಳಿಸ್ಕೊಂಡಾಗ ಯು ಆರ್ ನಾಟ್ ಏಬಲ್ ಟು ಫಿಲ್ಟರ್. ಇಟ್ ಈಸ್ ದ ಪೈನಿಯಲ್ ಗ್ಲ್ಯಾಂಡ್ ವಿಚ್ ಫಿಲ್ಟರ್ಸ್ all unwanted information and only stores in that knowledge. Is called as your personal banking. The pineal gland is your personal bank, and that personal bank gives you enlightening factors. ಎನ್ಲೈಟನ್ಮೆಂಟ್ಗೆ ಪೈನಿಯಲ್ ಗ್ಲ್ಯಾಂಡು, ಆಮೇಲೆ ಹಳೆ ಪಳೆ ಎಲ್ಲ ವಿಚಾರ. ಇದು ಯಾವುದು ಈ ಜನ್ಮದ್ದಲ್ಲ, ಹೋದ ಜನ್ಮ ಮತ್ತು ಪೂರ್ವ ಜನ್ಮದ ಸಂಸ್ಕಾರ ಎಲ್ಲ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಯು ಆರ್ ಆಲ್ ಗುಡ್ ಆ್ಯಂಡ್ ಪ್ರೊಫಿಷಿಯಂಟ್ ಇನ್ ಸೋ ಮೆನಿ ಥಿಂಗ್ಸ್, ಬಟ್ ಎನ್ಲೈಟನ್ಮೆಂಟ್ ಯಾಕೆ ಆಗ್ತಿಲ್ಲ ನಿಮಗೆ? ಬಿಕಾಸ್ ಹಳೇದೇ ಇದೆಯಲ್ಲ, ಸುಮಾರು ಹಳೆ ಗಬಡ ಇದೆಯಲ್ಲ. There is too much of unwanted information. There is so much of curiosity about others in your brain. Not from in this life, also from the previous life. You are all wired wrongly. Wrong wiring. You have to rewire yourself. ಅದಕ್ಕೆ ಸಾಧನೆ. ಸೊ ರಿವೈರಿಂಗ್ ಆಗಬೇಕಾದ್ರೆ ಸ್ವಲ್ಪ ನಿಮ್ಮ ಕುಂಭಕದಲ್ಲಿ ಇರೋತಕ್ಕಂಥ ವಿಚಾರನ ಮಾಡಿ, ದೇವರೇನು, ಅದೇನು, ವಾಟ್ ಈಸ್ ದ್ಯಾಟ್, ಅನುಭವ ಏನು ಅಂತ ನೀವು ಸ್ವಲ್ಪ ಎಷ್ಟೆಷ್ಟು ನೀವು ಸ್ಪಿರಿಚುವಲ್ ಇಂಟ್ರೆಸ್ಟ್ ತೋರಿಸ್ತಿರೋ, ಅವ್ರಿಗೇನೋ ಒಂದು ಅನುಭವ ಆಯಿತು, ಓ ಅದು ಅನುಭವ ಅವ್ರಿಗಾಯ್ತಲ್ಲ, ನನಗೆ ಯಾವ ಆಯಿತು ಅಂತಲ್ಲ, ನನಗೆ ಯಾಕೆ ಆಗಿಲ್ಲ ಅಲ್ಲ. ದಟ್ ಈಸ್ ಕಂಪ್ಯಾರಿಸನ್. ಸ್ಟಾಪ್ ಕಂಪೇರಿಂಗ್ ಆ್ಯಂಡ್ ಎಂಜಾಯ್ ವಾಟ್ ದಟ್ ಅದರ್ ಪರ್ಸನ್ ಹ್ಯಾಸ್ ಫೆಲ್ಟ್. ಅವನ ಖುಷಿ, ಅವನ ಆನಂದ, ಅವನ ಸಂತೋಷ ನೀವು ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಆಗೇನಾಗುತ್ತೆ, ಹಳೇ ಗಬಡ ಎಲ್ಲ ಹೋಗುತ್ತೆ. ಆಲ್ ದಟ್ ವಾಸನಾಸ್ ಇನ್ ಯುವರ್ ಬ್ರೈನ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಔಟ್ ಬೈ ಯುವರ್ ಬ್ರೆತ್ ಇಟ್ ಸೆಲ್ಫ್. ಹೆಂಗೆ ಹೋಗುತ್ತೆ ಬ್ರೈನಲ್ಲಿ? ಬಿಕಾಸ್ ಬ್ರೈನ್ ಈಸ್ ನಥಿಂಗ್ ಬಟ್ ಪ್ಯೂರ್ ಆಕ್ಸಿಜನ್. ಬ್ಲಡ್ ಏನು ಬೇಕು? ದೇಹಕ್ಕೆ ಆಹಾರ ಬೇಕು. ಬ್ರೈನ್ಗೆ ಏನು ಬೇಕು? ಆಹಾರ. ಬ್ರೈನ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಆಕ್ಸಿಜನೇಟೆಡ್ ದ ಬ್ಲಡ್. What your brain requires is not food. Your body requires food. But food is also 20% of the food goes to the brain also. So ಬ್ರೈನ್ನ ತುಷ್ಟಿ ಪುಷ್ಟಿ ಇಟ್ಕೊಂಡು ಬೇಡದೇ ಇರೋ ವಿಚಾರ ಎಲ್ಲ ಎಲಿಮಿನೇಟ್ ಮಾಡಿ. ಒಟಾರದ ವೆಂಕಮ್ಮ ಆಗಬೇಡಿ, ಒಟಾರದ ವೆಂಕಪ್ಪ ಆಗಬೇಡಿ. ರಿಮೂವ್ ಇಟ್. ತುಂಬ ಕಷ್ಟ, ತುಂಬ ಕಷ್ಟ. ನನ್ನ ಅನುಭವನ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳೋದು, 10,000 ಶತಕೋಟಿನಲ್ಲಿ ಒಬ್ಬ ಜ್ಞಾನಿ ಬರ್ತಾನೆ. 10,000 ಶತಕೋಟಿ, one enlightened being comes across. Why? Because the whole wiring has changed. Sadhana helps you to rewire your brain with your consciousness. That consciousness triggers the rewiring of your brain. ಅದಕ್ಕೆ ಹೇಳೋದು, when you look at an enlightened being, you feel there is something fresh. ಯಾವಾಗಲೂ ಫ್ರೆಶ್ ಆಗಿರುತ್ತೆ. When if you meet the same friend of yours again and again, 1 week later you will feel so bored. ಹೇಳಿದ್ದನ್ನೇ ಹೇಳ್ತಾ ಇರ್ತಾನೆ, ನೀವು ಹೇಳಿದ್ದನ್ನೇ ನೀವು ಹೇಳ್ತಿದ್ದೀರಾ ಅಂತ ಅವನಿಗನ್ಸುತ್ತೆ. ಅವನು ಹೇಳಿದ್ದೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮ್ಗನ್ಸುತ್ತೆ. ನಿಮ್ಮ ಮನೆಯವರೆಲ್ಲ ಹಾಗೆ ಹೇಳ್ತಾರೆ. ಯಾಕಾಗುತ್ತೆ? There is no freshness. When you meet a friend, there is no freshness because there is no input to your consciousness. And that input for your consciousness comes only from your right hand side of the brain. So now recharge your pineal gland, which is here. Pineal gland activation ಮಾಡ್ಕೊಳ್ಳಿ.
ಪೈನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಶನ್ ಆದರೆ ಹಳೆಯದನ್ನೆಲ್ಲ ಬಿಟ್ಬಿಡ್ತೀವಿ. ಏನಾಗುತ್ತೆ ಅಂದರೆ ಈ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ನ ಬಿಟ್ಬಿಡಿ. ಯು ಶುಡ್ ಲೆಟ್ ಗೋ ಯುವರ್ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್. ಯಾರೊಬ್ಬ ಇಷ್ಟ ಇಲ್ಲದೇ ಇರೋನೇ ಇರ್ತಾನೆ. 10 ಜನ ಇಷ್ಟಪಟ್ಟದವ್ರು ಇದ್ದರೂ ಕೂಡ 100 ಜನ ನಿಮಗೆ ಇಷ್ಟ ಆಗದೆ ಇರೋರೇ ಜೀವನದಲ್ಲಿ ಇರ್ತಾರೆ ಅಲ್ವಾ? ಹೌ ಟು ಟೇಕ್ ಯು ಫಸ್ಟ್ ಯು ರಿಮೂವ್ ದೆಮ್. ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಲ್ಲ, ಏನು ಮಾಡ್ತೀರಾ? ರಿಮೂವ್ ದಟ್ ಫ್ರಮ್ ಯುವರ್ ಬ್ರೈನ್ ಬಿಕಾಸ್ ದೇ ಆಕ್ಯುಪೈ 99% ಆಫ್ ಪೀಪಲ್ ಹೂಮ್ ಯು ಹೇಟ್. ದೇ ಹೇಟ್ ಇನ್ ದ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ನಲ್ಲಿ ನಿಮ್ಮ ಚೈತನ್ಯದಲ್ಲಿ ಅಂತ ಮಾರ್ಕ್ ಗೀಚಾಗ್ಬಿಟ್ಟಿರುತ್ತೆ. ಆ ಗೀಚಾದಾಗ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್ ಇನ್ ಯುವರ್ ಬ್ರೀತಿಂಗ್ ಪ್ಯಾಟರ್ನ್. ಆ್ಯಂಡ್ ದಟ್ ಬ್ರೀತಿಂಗ್ ಪ್ಯಾಟರ್ನಲ್ಲಿ ಅವರ ಬಗ್ಗೆ ನೆನಪುಗಳು ಸದಾ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿರುತ್ತೆ. ಆ ನೆನಪು ಬಂದಾಗ ಇದ್ದಕ್ಕಿದ್ದಂಗೆ ಕೂತಿದ್ದಂಗೆ ಅವರೆಲ್ಲ ನೆನಪು ಬರುತ್ತೆ. 2-3 ಸಲ ಆ ನೆನಪು ಬಂದಾಗ ಅವರು ಪ್ರತ್ಯಕ್ಷವಾಗಿ ಆಕಸ್ಮಿಕವಾಗಿ ನೀವೆಲ್ಲ ಗಾಂಧಿ ಬಜಾರ್ಗೆ ಹೋಗಿ ಅಥವಾ ಮೆಜೆಸ್ಟಿಕ್ ಹೋದಾಗ ಆಕಸ್ಮಿಕವಾಗಿ ನಿಮಗೆ ಸಿಗ್ತಾರೆ. ಆಗಲೇ ನೀವು ಮಾತಾಡ್ತೀರಾ ಡೈಲಾಗು. ಏನಂತ ಡೈಲಾಗ್ ಹೊಡಿತೀರಾ? ಓಹೋ ಮೊನ್ನೆ ಅಷ್ಟೇ ಜ್ಞಾಪಿಸ್ಕೊಂಡೆ, ಇಲ್ಲೇ ಸಿಕ್ಬಿಟ್ರ, ಪ್ರತ್ಯಕ್ಷವಾಗಿ ಬಂದ್ಬಿಟ್ರಲ್ಲ ಇಲ್ಲೇನೆ ಅಂತ ಹೇಳ್ತೀರಾ. ಬಿಕಾಸ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದಟ್ ನಾಲೆಡ್ಜ್ ಅಲ್ಲಿರಬೇಕು, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿರಬೇಕು. ಅದೇನಾಗುತ್ತೆ, ಆ ಮೆಮೊರಿ ಅವ್ರಿಗೆ ಹೋಗಿ ಲೇಪನ ಮಾಡಿ ನಿಮ್ಮ ವೈಬ್ರೇಷನ್ಸು ಅವರನ್ನು ಬಂದು ಕರೆದು ನಿಮ್ಮ ಮುಂದೆ ಸಾಕ್ಷಾತ್ಕಾರವಾಗಿ ಇಲ್ಲ ಮೆಟ್ರೋನಲ್ಲೋ ಇಲ್ಲ ಬಸ್ನಲ್ಲೋ ಇಲ್ಲ ಸಡನ್ನಾಗಿ ಆಕಸ್ಮಿಕವಾಗಿ ಎಲ್ಲೋ ಸಿಗ್ತಾರೆ. ದಟ್ ಮೀನ್ಸ್ ದೇ ಆರ್ ರೀಪ್ಲೇಯಿಂಗ್ ದೆಮ್ಸೆಲ್ವ್ಸ್ ಇನ್ ಅ ಇಮೇಜ್ ಫಾರ್ಮ್ ಇನ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಆಗ ಏನೆಲ್ಲ ನಿಮಗೆ ಮರ್ತೋಗುತ್ತೆ. ಜೊತೆಗೆ ಮೋಹ ವ್ಯಾಮೋಹ ಇರುತ್ತಲ್ಲ ನಿಮ್ಮದು, ವ್ಯಾಮೋಹ ಆದಾಗ ಏನಾಗುತ್ತೆ, ಮತ್ತೆ ಅದು ಬ್ಲಾಕ್ ಆಗುತ್ತೆ ನಿಮಗೆ. ಅದಕ್ಕೆ ಭಾನುವಾರದಿಂದ ಭಾನುವಾರ ಎಷ್ಟು ಮಧ್ಯದಲ್ಲಿ ಏನಿದೆ. ಹೌ ಆರ್ ಯು ಪ್ಲೇಸ್ಡ್ ಬಿಟ್ವೀನ್ ಒನ್ ಸಂಡೇ ಟು ಅನದರ್ ಸಂಡೇ? ದಟ್ ರಿಲಿವೆನ್ಸ್ ಯುವರ್ ಓನ್ ಕಾನ್ಷಿಯಸ್ನೆಸ್. ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರ ಮಧ್ಯ ಏನು ಅನಿಸುತ್ತೆ ಅಂದಾಗ ದ್ಯಾಟ್ ಈಸ್ ಯುವರ್ ಕಾನ್ಷಿಯಸ್ನೆಸ್ ರಿಫ್ಲೆಕ್ಟಿಂಗ್ ಆನ್ ಯು. ಕರ್ಮದಲ್ಲಿದೆಯೋ ಧರ್ಮದಲ್ಲಿದೆಯೋ, ಮೋಸ್ಟ್ ಆಫ್ ದ್ಯಾಟ್ 99% ಇದೆಲ್ಲ ಕರ್ಮದಲ್ಲೇ ಇರೋದು. ದಿಸ್ ಈಸ್ ಕರ್ಮ, ನಾಟ್ ಧರ್ಮ. ಸಿ, ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ಇದು ಮುಖ್ಯ. ಸೊ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಎಷ್ಟು ಚಾಲು ಮಾಡ್ತೀರೋ ಅಷ್ಟು ಫಾಸ್ಟಾಗಿ ನಿಮಗೆ ಎನ್ಲೈಟನ್ಮೆಂಟು ಹತ್ತಿರದಲ್ಲಿ ಬರ್ತಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಕ್ಲೆನ್ಲಿನೆಸ್ ಇಟ್ಕೊಳ್ಳಿ. ಮೈಂಡ್ ಶುಡ್ ಬಿ ಕ್ಲೀನ್, ದ ಮೆಂಟಲ್ ಎನರ್ಜಿ ಶುಡ್ ಬಿ ಕ್ಲೀನ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಇದೇ ನನಗೂ ನೀವು ಟೈಮಲ್ಲಿ ಹೇಳಿ, ಒಂದು ದಿವಸದಲ್ಲಿ ನನ್ನ ಎದುರುಗಡೆ ನೀವು ಬರ್ತೀರಪ್ಪ. ಎಷ್ಟೊತ್ತು ನಾನು ನೋಡಿದಾಗ ನಿಮ್ಗೆ ಯಾವಾಗಲೂ ಕೆಟ್ಟದ್ದೇ ಯಾಕೆ ಜ್ಞಾಪಕ ಬರುತ್ತೆ, ಒಳ್ಳೇದೇನಾದ್ರು ಜ್ಞಾಪಕ ಬರುತ್ತಾ? ನಾನು ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಧರ್ಮ ಜ್ಞಾಪಕ ಬರುತ್ತಾ? ನಾನು ನೋಡಿದ ತಕ್ಷಣ ಏನಾದ್ರು ದೇವಿ ಜ್ಞಾಪಕ ಬರ್ತಾಳ? ನಾನು ನೋಡಿದಾಗ ಏನಾದ್ರು ಒಂದು ನಿಮ್ಗೇನಾದ್ರು ಒಳ್ಳೆ ನೆನಪು ಬರುತ್ತಾ? ಟೆಲ್ ಮಿ. ಯು ಕ್ಯಾಲ್ಕುಲೇಟ್. ದೆನ್ ಇಟ್ ವೆರಿ ಕ್ಲಿಯರ್ಲಿ ಶೋ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಹಿಂಗೆ ಕೆಲಸ ಮಾಡ್ತಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಇಸ್ ಓನ್ಲಿ ಫಾರ್ ನಾರ್ಮಲ್ ಆಕ್ಟಿವಿಟಿ. ನೀವು ಹೇಳ್ತೀರಾ ಬೆಳಗ್ಗೆ ಹೇಳೋದು ಲೆಫ್ಟ್ ಹ್ಯಾಂಡ್ ಸೈಡ್ ಬ್ರೈನ್ನಲ್ಲಿ. ಎಕ್ಸ್ಟ್ರಾರ್ಡಿನರಿಯಾಗಿ ಏನಾದ್ರು ಮಾತಾಡ್ತೀರಾ ಅಥವಾ ಏನಾದ್ರು ಗಂಟ್ಲು ಏನಾದ್ರು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ದೇಹ ಚೆನ್ನಾಗಿದೆ, ಮೈಕೆ ಇವು ಮುರಿತೀರಾ, ಅದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ ಎದ್ದ ತಕ್ಷಣ ಏನು ಮಾಡ್ತೀರಾ? ಒಂದು ಚಹಾ ಕುಡಿತೀರಾ, ಇಲ್ಲ ಒಂದು ಕಾಫಿ ಕುಡಿತೀರಾ, ಇಲ್ಲಾಂದರೆ ಏನಾದ್ರು ಮಾಡಿ ಯು ಹ್ಯಾವ್ ಟು ಫ್ರೆಶನ್ ಯುವರ್ ಸೆಲ್ಫ್. ಎನರ್ಜಿ ವೈಸ್ ಫ್ರೆಶ್ ಆಗ್ತೀರಾ ನೀವು. ಅದಾದ ತಕ್ಷಣ ನ್ಯೂಸ್ ಪೇಪರ್ ಓದ್ತೀರಾ ಅಥವಾ ಟಿ ವಿ ನೋಡ್ತೀರಾ. ಹಾಫ್ ದ ಟೈಮ್ ನೀವು ನ್ಯೂಸ್ ಪೇಪರೇ ನೋಡೋದು,
ಓಕೆ, ಅದಾದಮೇಲೆ ಏನಾಗುತ್ತೆ? ಸೊ ಆಲ್ ದ ಟೈಮ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಇಸ್ ಓನ್ಲಿ ವರ್ಕಿಂಗ್. ಏನಾರು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಏನಾರು ಆಕ್ಟಿವಿಟಿ ನಿಮಗೆ ಅದರ ನೆನಪಿದೆಯಾ? ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ದೇವ್ರ ಮನೆಗೆ ಹೋಗ್ತೀರಾ, ಅಷ್ಟೇ, ಒಂದು ನಮಸ್ಕಾರ, ಒಂದು ನಿಮಿಷ. ಅದರ್ವೈಸ್ ಯು ವಾಂಟ್ ಟು ಬಿ ಅಲೂಫ್ ಫ್ರಮ್ ಯುವರ್ ಫ್ಯಾಮಿಲಿ. ಇಲ್ಲ ಏನಾದ್ರು ಕಿರಿಕಿರಿ ಕೊಡ್ತಾ ಇರ್ತಾರೆ, ಏನಾದ್ರು ಮಾಡ್ತಾ ಇರ್ತಾರೆ. ನಿಮ್ಮ ಫ್ಯಾಮಿಲಿ ಏನು ಸುಮ್ಮನೆ? ನೀವೇ ಮೊಂಡು ಅಂದರೆ ಅವರು ಜಗತ್ ಮೊಂಡು ನಿಮ್ಮ ಫ್ಯಾಮಿಲಿ ಅಲ್ವಾ? ಟೆಲ್ ಮಿ ಒನ್ ಆಕ್ಟಿವಿಟಿ ವೇರ್ ಯುವರ್ ಫ್ಯಾಮಿಲಿ ಈಸ್ ಕೋಆಪರೇಟಿಂಗ್ ವಿತ್ ಯು ಟು ಆಕ್ಟಿವೇಟ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ನೋ, ದೇ ಆರ್ ನಾಟ್. ಬಿಕಾಸ್ ನಿಮ್ಗೆ ಬರೀ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಏನು ಆಕ್ಟಿವಿಟಿ ಇಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲೇನೇ ಅವ್ರ ನೆನಪು ಬರುತ್ತೆ. ನೀವು ನನ್ನ ಹೇಳಿರ್ತೀರ, ಬೆಳಗ್ಗೆ 8:30 ಫೋನ್ ಮಾಡ್ಬಿಡಪ್ಪ, ಏನೋ ಮಾಡ್ತೀನಿ ನಾನು ಅಂತ ಏನೋ ಹೇಳ್ತೀನಿ, ನಮ್ಮ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ. 8:30 ಅವ್ನು ಫೋನ್ ಮಾಡ್ತಾನೆ, ಅಯ್ಯೋ ಬೆಳಗ್ಗೆ ಹೇಳಿದ್ದೆ 8:30 ನನಗೆ ಅಡ್ಜಸ್ಟ್ ಆಗಿಲ್ಲ, ಏನೋ ಸಮಥಿಂಗ್ ವಿಲ್ ಬಿ ದೇರ್. ಇಟ್ಸ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ ಏನಾದ್ರು ಒಂದು 10 ನಿಮಿಷ ಕೂತ್ಕೊಂಡು ನೀವೇ ನಿಮ್ಮೊಳಗಡೆನೇ ನೀವು ಇಟ್ಕೊಂಡು ಒಂದು 10 ನಿಮಿಷ ಸುಮ್ಮನೆ ನಿಮ್ಮ ಶ್ವಾಸದ ಮೇಲೆ ನಿಮಗೆ ನಿಗಾ ಇಟ್ಕೊಂಡು, ಗಮನ ಇಟ್ಕೊಂಡು ಸುಮ್ಮನೆ ಒಂದು 10 ನಿಮಿಷ ಕೂತ್ರೆ ಎಷ್ಟು ಒಳ್ಳೆ ಭಾವನೆಗಳು ಬರುತ್ತೆ ನೋಡಿ. ಅದೇ ಹೇಳೋದು. ದಟ್ ಇಸ್ ಅ ಹೋಲ್ ಥಿಂಗ್. ಒಳ್ಳೆ ಭಾವನೆ ಬಂದ್ರೇ ದಟ್ ಈಸ್ ದ ಪ್ರೈಮರಿ ಸ್ಟೆಪ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಎನರ್ಜಿ ರನ್ನಿಂಗ್ ಇನ್ಸೈಡ್ ಯು ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಅದರ್ವೈಸ್ ನಾರ್ಮಲ್ ಆ್ಯಕ್ಟಿವಿಟಿ, ನಾಳೆ ಮದುವೆ ಇದೆ, ನಾಳೆ ಅದು ಅಟೆಂಡ್ ಮಾಡಬೇಕು, ಇದು ಅಟೆಂಡ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ದಟ್ಸ್ ಆಲ್ ಯು ಡೂ. ವಾಟ್ ಮೋರ್ ವರ್ಕ್ ಡು ಯು ಹ್ಯಾವ್? ಟೆಲ್ ಮೀ. You are not using even 0.01% of your right brain activity, and God has blessed you for both the hemispheres, right hand side of the brain activity, left hand side of the brain activity, but nobody has taught you how to make the right hand side of the brain effective and energetic. ಎಲ್ಲಿದೆ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್? ವಾಟ್ ಈಸ್ ದ ಆಕ್ಟಿವಿಟಿ ಯು ಆರ್ ಡೂಯಿಂಗ್? ದರ್ ಇಸ್ ನೋ ಪ್ರಾಂಪ್ಟ್ ಇನ್ ಯು. ಏನಾದ್ರು ಒಂದು ಕಡೆ ಏನಾದ್ರು ನೆನಪಿದೆಯಾ? ಏನಾದ್ರು ಹೊಳಪು, ನೆನಪಿಗಿಂತ ಹೊಳಪು. ನೆನಪು ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಹೊಳಪು, ವಾಟ್ ಈಸ್ ದಟ್ ಫ್ಲ್ಯಾಶ್ ಆಫ್ ಇಂಟ್ಯೂಷನ್ ಯು ಗೆಟ್? ದ ಫ್ಲ್ಯಾಶ್ ಆಫ್ ಇಂಟ್ಯೂಷನ್ ಏನಾದ್ರು ಮಾಡಬೇಕು. ಅದಕ್ಕೆ ಹೇಳೋದು, ಆ ಫ್ಲ್ಯಾಶ್ ಆಫ್ ಇಂಟ್ಯೂಷನ್ ಬರದೇ ಇದ್ರೂ ಕೂಡ ನೋ ಪ್ರಾಬ್ಲಮ್. ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಒಂದು ಆ್ಯಕ್ಟಿವಿಟಿ ಹಮ್ಮಿಕೊಳ್ಳಿ. ಸೊ ದಟ್ ಯು ಆರ್ ಇನ್ ದಟ್ ವಿಸಿನಿಟಿ ಆಫ್ ಗಾಡ್ ಇನ್ ಅ ಟೆಂಪಲ್. ಅಲ್ಲೊಂದು 10 ನಿಮಿಷ ನೀವು ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳಿ. ದೆನ್ ಅಲೌ ಯುವರ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಬಿಕಾಸ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ is activated by the activity or by the energy from God, and that energy from God is called divine consciousness, divine chaitanya. ಆಗ ನೋಡಿ ಹೊಳಪುಗಳು, ಫಸ್ಟ್ ಆಫ್ ಆಲ್ ವಾಟ್ ಗಾಡ್ ಗಿವ್ಸ್ ಯು ಎನರ್ಜಿ ಈಸ್ ದ ಎನರ್ಜಿ ಆಫ್ ಕಂಪ್ಯಾಷನ್. ಇದು ತುಂಬ ಇಂಪಾರ್ಟೆಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್. And God gives you compassion. First compassion ಅರ್ಥ ಮಾಡ್ಕೊಳ್ಳಿ. You understand compassion, then you will understand that proactive, how effective that compassion will be with you. ಮಾಡಿ, because you are breathing in, breathing out so many times. ಒಂದು ಆ್ಯಕ್ಟಿವಿಟಿ ಏನಾರು ಮಾಡಿ. ಏನು ಮಾಡ್ತೀರಾ? ಯು ಡೋಂಟ್ ನೋ ವಾಟ್ ಟು ಡೂ. ಅದಕ್ಕೆ ಹೇಳೋದು, ಸುಮ್ಮನೆ ಕೂತ್ಕೊಳ್ಳಿ, ದೇವಸ್ಥಾನಕ್ಕೂ ಹೋಗಬೇಡಿ, ಒಂದು 5 ನಿಮಿಷ ದಿನ, ಒಂದು 5 ನಿಮಿಷ ಜಸ್ಟ್ ಬಿ ಯೋರ್ ಸೆಲ್ಫ್ ಇನ್ ಯರ್ ಓನ್ ಸರೌಂಡಿಂಗ್ಸ್. ಒಂದು 10 ನಿಮಿಷ ಫೋನ್ ಆಫ್ ಮಾಡಿ, 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.